ಎಲ್ಲಾ ಕೇಸ್ನು ಮುಚ್ಚಾಕಿರೋ ತರ ಈ ಸೌಜನ್ಯ ಕೇಸ್ನು ಮುಚ್ಚಾಕೋಣ ಅನ್ಕೊಂಡ್ರ ಅದು ಈ ಜನ್ಮದಲ್ಲಿ ಸಾಧ್ಯ ಅಲ್ಲ ಬಿಡಿ. ಯಾಕಂದ್ರೆ ಸೌಜನ್ಯ ಕೇಸ್ನ ಕಾಯ್ತಾ ಇರೋದು ಸಾಕ್ಷಾತ್ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ. ಉಪ್ಪು ತಿಂದವನು ನೀರು ಕುಡಿಲೇಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಲೇಬೇಕು. ದಣಿ ರೆಡಿಯಾಗಿರಪ್ಪ, ಆದಷ್ಟು ಬೇಗ ನಿಮ್ಮನ್ನ ಕರ್ಕೊಂಡು ಹೋಗಿ ಬರ್ತಾ ಇದಾರೆ. ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸುರದ್ದಿಗಂತ ಸಂತತಿ ಪ್ರಮೋದ ಮಾನಮಾನಸ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ. ಇವತ್ತು ಮಾರ್ಚ್ 23, 2026 ಎಲ್ಲಾ ಸೌಜನ್ಯ ಹೋರಾಟಗಾರರಿಗೂ ಖುಷಿ ಪಡುವಂತಹ ದಿವಸ. ಯಾಕೆಂದ್ರೆ ಸೌಜನ್ಯನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಒಂದು ಮಹತ್ತರವಾದ ಬೆಳವಣಿಗೆ ಆಗಿದೆ. ಸೌಜನ್ಯಳ ಅಮ್ಮ ಸುಪ್ರೀಂ ಕೋರ್ಟ್ನ ಮೆಟ್ಟಲೇರಿದ್ದಾರೆ. ಇವತ್ತು ಅವರ ಅರ್ಜಿಯನ್ನು ಪುರಸ್ಕಾರ ಮಾಡಿ ಅಲ್ಲಿ ವಾದನೂ ಕೂಡ ಆಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಸಿಬಿಐ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನು ಮಾಡಿದ್ದಾರೆ. ಅಲ್ಲದೆ ಮುಂದಿನ ಹಿಯರಿಂಗ್ ಏಪ್ರಿಲ್ 29ಕ್ಕೆ ಮುಂದೂಡಿದ್ದಾರೆ. ಆ ದಿವಸ ಸಿಬಿಐ ಏನು ಉತ್ತರ ಕೊಡ್ತಾ ಇದೆ ಅಂತ ನೋಡಬೇಕು. ನಾನು ಕೆಲವರು ಹೇಳ್ತಾ ಇದ್ರು ಇದು ಅತ್ಯಾಚಾರ ಸಂತೋಷ್ ರಾವೇ ಮಾಡಿದ್ವು ಅಂತ ಹೇಳಿದವರಿದ್ದಾರೆ. ಯಾರಾದರೂ ಅಂತ ದಾಖಲೆಗಳಿದ್ರೆ ನೀವು ಸಿಬಿಐಗೆ ಕೊಂಡೋಗಿ ಕೊಡ್ಬೋದು. ಕೆಲವರು ಬ್ರೈನ್ ಮ್ಯಾಪಿಂಗ್ ಮಾಡಿದವರಿದ್ದಾರೆ, ಕೆಲವರು ನಮ್ಮಲ್ಲಿ ದಾಖಲೆ ಉಂಟು ಅಲ್ಲಿ ಸಂತೋಷ್ ರಾವೇ ಅಂತ ಹೇಳುವವರು. ಇವತ್ತು ನಿಮಗೆ ಒಳ್ಳೆ ಅವಕಾಶ, ಯಾಕೆಂದ್ರೆ ಸುಪ್ರೀಂ ಕೋರ್ಟೇ ಈ ಒಂದು ಅವಕಾಶ ತಮಗೆ ಒದಗಿಸಿಕೊಟ್ಟಿದೆ. ತಮ್ಮಲ್ಲಿದ್ದೆಲ್ಲ ದಾಖಲೆಗಳನ್ನು ಸಿಬಿಐ ಕೊಂಡೋಗಿ ಏಪ್ರಿಲ್ 29ಕ್ಕೆ ಕೊಡಬಹುದು. ಇವತ್ತು ಅಲ್ಲಿ ಕೇವಲ ಸೌಜನ್ಯ ಪ್ರಕರಣ ಮಾತ್ರ ಅಲ್ಲ, SIT ತನಿಖೆಯ ಬಗ್ಗೆ ಕೂಡ ಚರ್ಚೆ ಆಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಚರ್ಚೆ ನಡೆದಿದೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ ಕೇಳ್ತಾರೆ, ಆ ಮೃತಳ ದೇಹದಲ್ಲಿ ಮಣ್ಣಿತ್ತು, ಕನಿಷ್ಠ ನೀವು ಸೀಮನ್ ಕಲೆಕ್ಟ್ ಮಾಡಿದ್ದೀರಾ ಅಂದ್ರೆ ಅಲ್ಲಿನ ವೀರ್ಯವನ್ನು ಕಲೆಕ್ಟ್ ಮಾಡಿದ್ದೀರಾ ಅಂತ ಕೇಳಿದ್ರು. ಆದ್ರೆ ಅದಕ್ಕೆ ಯಾವ ರೀತಿ ಅವರು ಉತ್ತರ ಕೊಡ್ತಾರೆ ಅಂತ ನೋಡ್ಬೇಕು. ಇವರ ಹಣೆ ಬರಕ್ಕೆ ಯಾವ ರೀತಿ ಜಡ್ಜ್ಮೆಂಟ್ ಬಂದಿದೆ ಅಂತ ನೋಡಿ ನೀವು. ಮೃತಳ ವೆಜಿನಲ್ ಸ್ವಾಬಿನಲ್ಲಿ ಅದನ್ನು ಸರಿಯಾಗಿ ಶೇಖರಣೆ ಮಾಡದೆ ಇರುವುದರಿಂದ DNA ಪರೀಕ್ಷೆಯಲ್ಲಿ ಯಾವುದೇ ಫಲಿತಾಂಶ ಬರಲಿಲ್ಲ. ವೆಜಿನಲ್ ಸ್ವಾಬ್ ಅನ್ನು ಒಬ್ಬ ವೈದ್ಯಾಧಿಕಾರಿ ಒಣಗಿಸಿ ಪ್ಯಾಕ್ ಮಾಡಬೇಕು. ಈ ಮಾಹಿತಿ ಎಲ್ಲಾ ವೈದ್ಯರುಗಳಿಗೂ ತಿಳಿದಿರುತ್ತದೆ. ನಾವು ಸದರಿ ವೆಜಿನಲ್ ಸ್ವಾಬ್ ಅನ್ನು ಪರೀಕ್ಷೆಗೆ ಒಳಪಡಿಸಿದ್ದರೂ ಸಹ ಅದರಲ್ಲಿ ಫಂಗಸ್ ಇದ್ದುದರಿಂದ ನಮಗೆ ಯಾವುದೇ ಫಲಿತಾಂಶ ದೊರೆಯಲಿಲ್ಲ. ಇನ್ವೆಸ್ಟಿಗೇಷನ್ ಈಸ್ ನಾಟ್ ಪ್ರಾಪರ್ಲಿ ಕಂಡಕ್ಟೆಡ್ ಇನ್ ದ ಗೋಲ್ಡನ್ ಅವರ್. The doctor who collected the vaginal swab virtually demolished the entire case of the prosecution at the inception. ನೋಡಿ ಇಲ್ಲಿ ಇವರು ಯಾವ ರೀತಿ ಮಾಡಿದ್ದಾರೆ ಅಂತ, ಇವರಿಗೆ ಒಂದು ವೆಜಿನಲ್ ಸ್ವಾಬ್ ಅನ್ನು ಯಾವ ರೀತಿ ಕಲೆಕ್ಟ್ ಮಾಡಿ ಇಡಬೇಕಂತ ಸಹ ಇವರಿಗೆ ಸರಿಯಾಗಿ ಗೊತ್ತಿಲ್ಲ. ಈ ಡಾಕ್ಟರ್ಗಳಿಗೆ ಇವರ ಇಡೀ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾ ಉಂಟು, ಇವರು ಮಾಡಿದ ಈ ವೆಜಿನಲ್ ಸ್ವಾಬಿನನ್ನು ಸರಿಯಾಗಿ ಕಲೆಕ್ಟ್ ಮಾಡದೆ ಇಡದೆ ಕಾರಣ ಈ ಒಂದು ಇಡೀ ಕೇಸನ್ನು ಇವರು ಹಾಳು ಮಾಡಿಬಿಟ್ರು. ಇಲ್ಲದಿದ್ರೆ ಸೌಜನ್ಯನ ಕೇಸಿಗೆ ಆವತ್ತೇ ನ್ಯಾಯ ಸಿಗ್ತಾ ಇತ್ತು. ಇಡೀ ಒಂದು ಕೇಸನ್ನು ಹಾಳು ಮಾಡಿಬಿಟ್ಟ ಇಂಥ ಅಧಿಕಾರಿಗಳು ಇದೇ ಜಡ್ಜ್ಮೆಂಟ್ ಅಲ್ಲಿ ಹೇಳಿದೆ, ಇವರಿಂದಾಗಿ ವೆಜಿನಲ್ ಸ್ವಾಬಿಂದಾಗಿ ಹಾಳಾಗಿದೆ. ಇವತ್ತು ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ ಸಮೇತ ಮೊದಲನೇದಾಗಿ ಕೇಳಿದ್ದು ವೆಜಿನಲ್ ಸ್ವಾಬಿನ ಬಗ್ಗೆ. ಒಂದು ಜಡ್ಜ್ ಇದ್ರ ಬಗ್ಗೆ ಪ್ರಶ್ನೆ ಮಾಡುವುದಾದ್ರೆ, ಒಬ್ಬ ಡಾಕ್ಟರ್ಗಳಿಗೆ ವೆಜಿನಲ್ ಸ್ವಾಬ್ ಹೇಗೆ ಕಲೆಕ್ಟ್ ಮಾಡಿ ಇಡುದು ಅಂತ ಗೊತ್ತಿಲ್ಲ ಹೇಳುವುದಾಗಿ ನಮ್ಗೆ ಅಸಹ್ಯ ಅನ್ನಿಸ್ತಾ ಉಂಟು. ನಾಳ್ದು 29ಕ್ಕೆ ಯಾವ ರೀತಿ ಇವರು ಈ ದಾಖಲೆ ಕೊಡ್ತಾರಂತ ನಾವು ನೋಡಬೇಕು. ಜಡ್ಜ್ 3 ಸಂಶಯಾಸ್ಪದ ವ್ಯಕ್ತಿಗಳ ಬಗ್ಗೆ ನೀವು ವ್ಯಕ್ತಪಡಿಸಿದ್ದೀರಿ ಅಂತ ಇವತ್ತು ಹೇಳಿದ್ರು. ನಾನು ಅಯ್ಯೋ ಯೋಗೇಶನಿಗೆ ಹೇಳುದು, ನಿನ್ನ ಹಣೆ ಬರಕ್ಕೆ ನೀನು ಸೌಜನ್ಯ ಕೇಸ್ನ ಪ್ರಕರಣ ಆಗಲಿ ಯಾವುದ್ರಲ್ಲಿ ಒಂದೇ ಡಾಕ್ಯುಮೆಂಟ್ ನೀನು ಕೋರ್ಟಿಗೆ ಕೊಡಲಿಲ್ಲ. ಹೇಳ್ತಾ ಇದೆಯಲ್ಲ 3 ಜನರನ್ನು ನಾನು ಬ್ರೈನ್ ಮ್ಯಾಪಿಂಗ್ ಮಾಡಿಸಿದೆ, ಅವರ ರಿಪೋರ್ಟ್ ಉಂಟಾ ಅಂತ. ಈಗಲಾದರೂ ಆ ರಿಪೋರ್ಟ್ ಅನ್ನು ಕೊಂಡೋಗಿ ಕೊಡಿ. ಯಾಕೆಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಆ ಸಂಶಯಾಸ್ಪದ ವ್ಯಕ್ತಿಗಳ ಬಗ್ಗೆ ಚರ್ಚೆ ಆಗುದಾದ್ರೆ ಕೇವಲ ನೀವು ಬ್ರೈನ್ ಮ್ಯಾಪಿಂಗ್ ಮಾಡಿದ್ದೇವೆ ಅಂತ ಹೇಳಿಕೊಂಡು ಮನೆಯಲ್ಲಿಟ್ಟು ಕೂತ್ಕೊಳ್ಳೋದಲ್ಲ, ಇನ್ನೂ ಸಹ ನಿಮ್ಗೆ ಕೊಂಡೋಗಿ ಸುಪ್ರೀಂ ಕೋರ್ಟಿಗೆ ಕೊಡಬಹುದು. ಅದನ್ನು ಕೊಂಡೋಗಿ ಕೊಡ್ಲಿ. ಅಯ್ಯೋ ಯೋಗೇಶನಿಗೆ ಬೇರೆ ಏನು ಕೆಲಸ ಇಲ್ಲದಿದ್ರು, ಎಲ್ಲೆಲ್ಲಿ ಅವರು ಅಲ್ಲಿ ಇದ್ರು ಇಲ್ಲಿದ್ರು ಅಂತ ಎಲ್ಲೆಲ್ಲ ಕೂತು ಮಾಧ್ಯಮದಲ್ಲಿ ತೋರಿಸುವ ಬದಲು ಈಗ ಇನ್ನು ಉಂಟು ಟೈಮ್, ಅದಕ್ಕೆ ಕೊಂಡೋಗಿ ಆ ಒಂದು ಬ್ರೈನ್ ಮ್ಯಾಪಿಂಗ್ ಡಾಕ್ಯುಮೆಂಟ್ ಅನ್ನು ಕೊಂಡೋಗಿ ಕೊಡಿ. ಹೈಕೋರ್ಟ್ ಅಲ್ಲಿ ಈವರೆಗೆ ಆ 3 ಸಂಶಯದ ವ್ಯಕ್ತಿಗಳ ಯಾವುದೇ ದಾಖಲೆಯನ್ನು ಅಯ್ಯೋ ಯೋಗೇಶ ನೀನು ಕೊಂಡೋಗಿ ಕೊಡ್ಲಿಲ್ಲ. ಈಗಲಾದ್ರೂ ನೀನು ಆ 3 ಜನರನ್ನು ಮಾಡಿದ ತನಿಖಾ ವರದಿ
ಮತ್ತೆ ನಿನ್ನಲ್ಲಿದ್ದ ಬ್ರೈನ್ ಮ್ಯಾಪಿಂಗ್ ನ ಎಲ್ಲಾ ದಾಖಲೆಗಳನ್ನು ಕೊಂಡೋಗಿ ಸುಪ್ರೀಂ ಕೋರ್ಟಿಗೆ ಕೊಡು. Logging in, protesting, everybody is saying that we know who are the real culprits except the police. ನೋಡಿ, ಇವತ್ತು ವಕೀಲರಲ್ಲಿ ಹೇಳ್ತಾ ಇದ್ದಾರೆ, ಸೌಜನ್ಯ ಪ್ರಕರಣದಲ್ಲಿ ಕರ್ನಾಟಕದ ರಾಜ್ಯಾದ್ಯಂತ ಜನರಿಗೂ ಎಲ್ಲರಿಗೂ ಗೊತ್ತುಂಟು ಇದ್ರೆ ಅತ್ಯಾಚಾರ ಯಾರು ಮಾಡಿದಾರಂತ. ಆದ್ರೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ಇದರಲ್ಲಿ ಗೊತ್ತಿಲ್ಲ ಅಂತ ನಿಮ್ಮನ್ನು ವರ್ಣನೆ ಮಾಡ್ತಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ನಾಚಿಕೆ ಆಗ್ಬೇಕು ನಿಮ್ಮ ಹಣೆ ಬರ ನೋಡುವಾಗ. ಇವತ್ತು ನಿಮ್ಮ ಕೆಲಸಗಳು, ನೀವು ಮಾಡಿದ ಕೆಲಸಗಳು ಕರ್ನಾಟಕದ ಪೊಲೀಸ್ ಅಂತ ಹೇಳ್ತೀರಲ್ಲ, ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಸಹ ಚರ್ಚೆಗೆ ಬಂದಿದೆ. ಈಗ ಉತ್ತರ ಕೊಡಿ ನೀವು. And this is done by the CPI. CPI, my lords, I have actually seen the report. They have not done any actual further investigation. They proceeded on the basis of the investigation done by the police without adding a word into it. ಇವತ್ತು ಸುಪ್ರೀಂ ಕೋರ್ಟ್ ನ ಜಡ್ಜ್ ಕೇಳ್ತಾರೆ, ಇದು ತನಿಖೆಯಲ್ಲಿ ಸಿಬಿಐ ತನಿಖೆ ಮಾಡಿದ ಅಂತ. ಯಾಕೆಂದ್ರೆ ವಕೀಲರಲ್ಲಿ ಹೇಳ್ತಾ ಇದ್ದಾರೆ, ಸಿಬಿಐ ತನಿಖೆ ಮಾಡಿದ ಏನಿಲ್ಲ, ಪೊಲೀಸ್ನವರು ಯಾವ ರೀತಿ ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನೇ ಬಂದು ಸಿಬಿಐ ಮಾಡಿದೆ ವಿನಃ ಸಿಬಿಐ ವಿಭಿನ್ನವಾಗಿ ಮಾಡಲಿಲ್ಲ. ಹಾಗಾಗಿ ಜಡ್ಜ್ ಆಶ್ಚರ್ಯ ಪಡುವ ಸಂಗತಿ, ಇದೊಂದು ಸಿಬಿಐ ತನಿಖೆ ಮಾಡಿದ ಅಂತ ಕೇಳ್ತಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಬಂದು ಸಿಬಿಐ ಅವರು ಯಾವ ರೀತಿ ತನಿಖೆ ಮಾಡಿದ್ದಾರೆ ಅಂತ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ಆಗ್ತಾ ಉಂಟು. ಸಿಬಿಐ ಅವರು ಯಾವ ರೀತಿ 29ಕ್ಕೆ ದಾಖಲೆ ಕೊಡ್ತಾರ ಅಂತ ನೋಡ್ಬೇಕು. When I was reading the statement of the SHO in this case, he says I did not seize the CCTV footage. DNA, girls, umbrella was missing. So that such a faulty or maybe deliberately faulty, I would say that's why so many rapes are happening in this country, because if the police is not doing their job properly. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ಆಗ್ತಾ ಉಂಟು. ಸೌಜನ್ಯನ ಕೇಸ್ ಮಾತ್ರ ಅಲ್ಲ, ಸರಿಯಾಗಿ ಪೊಲೀಸ್ ಇಲಾಖೆ ತನಿಖೆ ಮಾಡದ ಕಾರಣ ಅತ್ಯಾಚಾರಿಗಳಿಗೆ ಭಯ ಇಲ್ಲದೆ ಈ ರೀತಿ ಅತ್ಯಾಚಾರ ಆಗ್ತಾ ಉಂಟು. ನಿಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯ ಗುಣಗಾನ ಆಗ್ತಾ ಉಂಟು. ಸೌಜನ್ಯನ ಕೇಸಲ್ಲಿ ಸಹ ನೀವು ವೆಜಿನಲ್ ಸ್ವಾಬ್ ಅನ್ನು ಕಲೆಕ್ಟ್ ಮಾಡದೆ, ಆ ಸೌಜನ್ಯನ ಛತ್ರಿಯನ್ನು ಕಲೆಕ್ಟ್ ಮಾಡದೆ, ಒಂದು ಅಯ್ಯೋ ಆದವ ಯಾವುದೇ ಒಂದು ದಾಖಲೆಯನ್ನು ಕೊಡದೆ, ಒಂದು ಡಾಕ್ಟರ್ ಆದವರು ಸಹ ಈ ರೀತಿ ಒಂದು ತನಿಖೆ ಮಾಡೋದು ಹೇಳುವಾಗ, ಇವತ್ತು ನಿಮ್ಮ ಕರ್ನಾಟಕ ಸರ್ಕಾರಕ್ಕೆ, ನಮ್ಮ ಗೃಹ ಮಂತ್ರಿ ಪರಮೇಶ್ವರಿಗೆ ಹೇಳಬೇಕು, ನಿಮ್ಮ ಗೃಹ ಇಲಾಖೆ ಸಹ ಕೈಕಟ್ಟಿ ಕೂತ್ಕೋದಿ ಇಂಥ ಒಂದು ಅಯೋಗಳನ್ನು ನೇಮಕ ಮಾಡಿ ಅಲ್ಲಿ ನೋಡಿ ನಿಮ್ಮ ಗೃಹ ಇಲಾಖೆಯ ಬಗ್ಗೆ, ನಿಮ್ಮ ಸರ್ಕಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲೇ ಹೇಳುವುದಾದ್ರೆ ನಿಮ್ಮ ಪೊಲೀಸ್ ಇಲಾಖೆ ಯಾವ ರೀತಿ ತನಿಖೆ ಮಾಡ್ತಾ ಉಂಟು ಅಂತ ನೋಡ್ಬೇಕು. ಸೌಜನ್ಯನ ಕೇಸ್ ಹಳ್ಳ ಹಿಡಿದದು ನಿಮ್ಮ ಅಧಿಕಾರಿಗಳಿಂದ, ನಿಮ್ಮ ಪೊಲೀಸ್ ತನಿಖೆಯಿಂದ. ಗೃಹ ಮಂತ್ರಿಗಳಲ್ಲಿ ನಾನು ಹೇಳುದು, ಅಧಿಕಾರಿಗಳು ಮಾಡಿದಂತ ಎರ್ರಿಂಗ್ ಆಫೀಷಿಯಲ್ ಅನ್ನು ಎಕ್ಯುಟಲ್ ಕಮಿಟಿ ರಚನೆ ಮಾಡಿ ತನಿಖೆ ಮಾಡಬೇಕು ಅಂತ ಹೇಳಿದ್ರು ಸಹ ನೀವು ಏನೇ ಮಾತಾಡಿದೆ ಗೃಹ ಮಂತ್ರಿಗಳು ಬಾಯಿ ಮುಚ್ಕೊಂಡು ಇವತ್ತು ಕೂತು ಎಕ್ಯುಟಲ್ ಕಮಿಟಿ ಸಹ ಆಗ್ತಿದ್ರೆ ಒಂದು ವೇಳೆ ಕನಿಷ್ಠ ಒಂದು ಅಧಿಕಾರಿಗಳಿಗೆ ಬಾಯಿಂದಾದ್ರೂ ಹೊರಗೆ ಬರ್ಬೋದಿತ್ತು. ಇವತ್ತು ಅಲ್ಲಿ ಎಕ್ಯುಟಲ್ ಕಮಿಟಿ ಬಗ್ಗೆ ಚರ್ಚೆ ಮಾಡ್ತಾರೆ, ಅಧಿಕಾರಿಗಳನ್ನು ತನಿಖೆ ಮಾಡ್ಬೇಕಂತ ಹೇಳುವಾಗ ನಿಮ್ಮ ಗೃಹ ಇಲಾಖೆಗೆ ನಾಚಿಕೆಗೇಡು. ಬೇರೆಲ್ಲ ವಿಷಯಗಳನ್ನು ಸದನದಲ್ಲಿ ಕೂತು ನೀವು ಡಂಬರಾಟ ಮಾಡ್ಕೊಂಡು ಕೂತ್ಕೊಳ್ತೀರಲ್ಲ, ಈಗ ಉತ್ತರ ಕೊಡಿ. ಸೌಜನ್ಯನ ಕೇಸು ಹೋರಾಟ ಮಾಡ್ತಾರೆ, ಸುಳ್ಳು ಹೇಳ್ತಾರೆ ಅಂತ ಹೇಳುವವರಿಗೆ ಇವತ್ತು ಹೋರಾಟಗಾರರು ಉತ್ತರ ಕೊಟ್ಟಾಗಿದೆ. ಸುಪ್ರೀಂ ಕೋರ್ಟಿಗೆ ಕುಸುಮಕ್ಕ ಹೋಗಿ ಆಗಿದೆ. ಪ್ರತಿಯೊಬ್ರು ನೀವು ಪ್ರಶ್ನೆ ಕೇಳ್ತಿದ್ದೀರಲ್ಲ, ಡಾಕ್ಯುಮೆಂಟ್ ಇದ್ರೆ ನ್ಯಾಯಾಲಯಕ್ಕೆ ಹೋಗಿ ಅಂತ ಹೇಳ್ತಿದ್ದೀರಲ್ಲ, ಇವತ್ತು ಗೌರವಾನ್ವಿತ ನ್ಯಾಯಾಲಯಕ್ಕೆ ಕುಸುಮಕ್ಕನವರು ಹೋಗಿದ್ದಾರೆ. ನಿಮ್ಮಲ್ಲಿ ಯಾವ ದಾಖಲೆಗಳುಂಟು? ಕೆಲವರು ಹೇಳ್ತಾ ಇದ್ರಲ್ಲ ಸಂತೋಷ್ ರಾವೆ ಅತ್ಯಾಚಾರಿ, ಸಂತೋಷ್ ರಾವೆ ಅತ್ಯಾಚಾರಿ ಅಂತ ಹೇಳುವವರು, ನೀವು ದಾಖಲೆಗಳನ್ನು ಇಟ್ಕೊಂಡು ಹೋಗಿ. ಅಲ್ಲಿ ಜಡ್ಜ್ ಹೇಳ್ತಾ ಇದ್ದಾರೆ, ಯಾಕೆಂದ್ರೆ ಒಂದು ಫಿಮೋಸಿಸ್ ರೋಗ ಇರುವವನು ಅತ್ಯಾಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಅತ್ಯಾಚಾರ ಮಾಡಿದೆ ಅಂತ ಹೇಳುವಾಗ, ಅತ್ಯಾಚಾರ ಮಾಡ್ಲಿಕ್ಕೆ ಆಗದ ಸಂತೋಷ್ ರಾವ್ ಅಲ್ಲಿ ಅತ್ಯಾಚಾರ ಹೇಗೆ ಮಾಡಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಅಥವಾ ಸಂತೋಷ್ ರಾವ್ ಅತ್ಯಾಚಾರ ಮಾಡಿದ್ನ, ಸಂತೋಷ್ ರಾವಿಗೆ ರೋಗ ಉಂಟು ಅಂತ ಸರ್ಟಿಫಿಕೇಟ್ ಕೊಟ್ಟವರು ನೀವೇ. ಫಿಮೋಸಿಸ್ ರೋಗ, ಇವನಿಂದ ಅತ್ಯಾಚಾರ ಮಾಡ್ಲಿಕ್ಕೆ ಆಗುದಿಲ್ಲ, ಇವ ಫಿಂಗರಿಂಗ್ ಮಾಡಿದಾನೆ, ಮಾಡಿದಾನೆ ಅಂತ ಹೇಳಿಕೊಂಡು ಅಲ್ಲಿ ಅತ್ಯಾಚಾರ ಆಗ್ಲೇ ಇಲ್ಲ ಅಂತ ಹೇಳಲಿಕ್ಕೆ ಹೊರಟವರು ಇವತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೇ ಉಂಟು ಸೌಜನ್ಯನಿಗೆ ಅತ್ಯಾಚಾರ ಆಗಿದೆ. ಹಾಗಾದ್ರೆ ಫಿಮೋಸಿಸ್ ರೋಗ ಇವನಿಗೆ ಅತ್ಯಾಚಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅತ್ಯಾಚಾರಿಗಳು ಯಾರು ಎಂಬುದನ್ನು ನೀವು ಅಲ್ಲಿ ತೋರಿಸಬೇಕು. ಗೃಹ ಮಂತ್ರಿಗಳಿಗೆ ನಾಚಿಕೆ ಆಗ್ಬೇಕು. SIT ತನಿಖೆಯ ಬಗ್ಗೆ ಆಗ್ಲಿ, ಸೌಜನ್ಯನ ವಿಷಯ ಆಗ್ಲಿ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ಆಗ್ತಾ ಉಂಟು ಅಂತ ಹೇಳುವಾಗ ನಿಮ್ಗೆ ಇದು ಮುಖಕ್ಕೆ ಹೊಡೆದಾಗೆ ಆಗ್ಬೇಕು, ಕಪಾಳಕ್ಕೆ ಹೊಡೆದಾಗೆ ಆಗ್ಬೇಕು. ಯಾಕೆಂದ್ರೆ ನೀವು ಸರಿಯಾಗಿ ತನಿಖೆಯಲ್ಲಿ ಮಾಡ್ತಿದ್ರೆ, ಅಧಿಕಾರಿಗಳು ತನಿಖೆ ಮಾಡ್ಲಿಲ್ಲ, ಅಧಿಕಾರಿಗಳನ್ನು ನೀವು ತನಿಖೆ ಮಾಡ್ತಿದ್ರೆ ಇವತ್ತು ಸೌಜನ್ಯನ ಕೊಲೆ ಮತ್ತು ಅತ್ಯಾಚಾರಿಗಳು ಸಿಗ್ತಾ ಇದ್ರು. 29th April, service shall be effected by all modes including the stay you're taking notice for.
State. ಸುಪ್ರೀಂ ಕೋರ್ಟ್ ಏಪ್ರಿಲ್ 29ಕ್ಕೆ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಕೊಟ್ಟಿದೆ. ಸಿಬಿಐ ಮತ್ತು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ. ಸಿಬಿಐ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ನೋಡ್ಬೇಕು. ಸಿಬಿಐ ಈ ಮೊದಲೇ 2017ರ ಒಂದು ವರದಿಯಲ್ಲಿ ದೋಷಾರೋಪಣಾ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸಿಬಿಐ 2017ರಲ್ಲಿ ಕೊಟ್ಟ ದೋಷಾರೋಪಣೆ, ಶವ ಪರೀಕ್ಷೆ ಮಾಡುವಾಗ ಪರೀಕ್ಷೆಗೆ ಅಗತ್ಯವಿರುವಷ್ಟು ವೆಜಿನಲ್ ಸ್ವ್ಯಾಬ್ ಅನ್ನು ತೆಗೆಯದೆ DNA ಪರೀಕ್ಷೆಯು ಅಪೂರ್ಣವಾಗುವಂತೆ ಮಾಡಿರುವುದು, ಹೊಟ್ಟೆಯಲ್ಲಿ ಜೀರ್ಣವಾಗದ ಹಾಗೂ ಸಣ್ಣ ಕರುಳಿನಲ್ಲಿ ಅರ್ಧಂಬರ್ಧ ಜೀರ್ಣವಾಗಿರುವ ಆಹಾರವಿದೆ ಎಂದು ತಪ್ಪು ಮಾಹಿತಿ ನೀಡಿರುವುದು, ವಿಸೆರಾ ಸಂಗ್ರಹಣೆ ಅಂದರೆ ಹೊಟ್ಟೆ ಹಾಗೂ ಅದರಲ್ಲಿರುವ ಪದಾರ್ಥ ಲಿವರ್, ಕಿಡ್ನಿ ಇತ್ಯಾದಿ ಸಮರ್ಪಕವಾಗಿ ಮಾಡದೇ ಇರುವುದು, ಕುಮಾರಿ ಸೌಜನ್ಯರ ಬಲಹಸ್ತದ ಹಿಂಬದಿಯಲ್ಲಿ ವೃತ್ತಾಕಾರದ ಕಣ್ಣಿಗೆ ಕಾಣಿಸುವ ಗಾಯದ ಗುರುತಿದ್ದರೂ ಸಹ ಮರಣೋತ್ತರ ಪರೀಕ್ಷೆಯಲ್ಲಿ ಅದನ್ನು ನಮೂದಿಸದೇ ಇರುವ ಕುರಿತು, ಕುಮಾರಿ ಸೌಜನ್ಯರ ಕುತ್ತಿಗೆ ಬಿಗಿದ ಗುರುತಿರುವ ಜಾಗದ ಚರ್ಮದ ತುಣುಕುಗಳನ್ನು ಹಿಸ್ಟೋಪೆಥಾಲಜಿ ಪರೀಕ್ಷೆಗೆ ಕಳುಹಿಸದೇ ಇರುವುದು. 2017ರಲ್ಲಿ ಸಿಬಿಐ 5 ದೋಷಾರೋಪಣೆಯನ್ನು ಮಾಡಿದೆ. ಆದರೆ 2017ರಲ್ಲಿ ಸಿಬಿಐ ದೋಷಾರೋಪಣೆ ಪಟ್ಟಿ ಮಾಡುವಾಗ ಈ ಅಧಿಕಾರಿಗಳನ್ನು ತನಿಖೆ ಮಾಡಬೇಕು ಅಂತ ಅದರಲ್ಲಿ ಬರೆದಿದೆ. ಡಾಕ್ಟರ್ ಆದಮ್, ಡಾಕ್ಟರ್ ರಶ್ಮಿ, ಅಯ್ಯೋ ಯೋಗೇಶ್ ಅನ್ನು. ಇಲ್ಲಿ ಕೇವಲ ಡಾಕ್ಟರ್ ಆದಮ್ ಅನ್ನು ಮಾತ್ರ ತನಿಖೆಗೆ ಒಳಪಡಿಸಿದ್ದಾರೆ. ಡಾಕ್ಟರ್ ಆದಮ್ ಇದ್ದು ಪೆನ್ಷನ್ ಸಿಕ್ಕುದನ್ನು ಸಹ ಇವರು ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗಾಗಿ ಡಾಕ್ಟರ್ ಆದಮ್ ರವರು ಅದಕ್ಕೋಸ್ಕರ ಹೈಕೋರ್ಟ್ ಮೆಟ್ಟಲು ಏರಿದ್ರು. ಆದ್ರೆ ಡಾಕ್ಟರ್ ಆದಮ್ ಮಾತ್ರ ಇರುವುದಲ್ಲ, ಇಲ್ಲಿ ಡಾಕ್ಟರ್ ರಶ್ಮಿ ಇತ್ತು, ಅಯ್ಯೋ ಯೋಗೇಶ್ ಇತ್ತು. ಡಾಕ್ಟರ್ ರಶ್ಮಿಯನ್ನು ಯಾವುದೇ ವಿಚಾರಣೆಗೆ ಒಳಗಾಗದೆ, ಇಲ್ಲಿ ಹಾಸ್ಯಾಸ್ಪದ ಅನ್ನಿಸ್ತಾ ಉಂಟು ದಾಖಲೆಗಳನ್ನು ನೋಡುವಾಗ, ನಾವು ದಾಖಲೆ ಹಿಡಿದು ಮಾತಾಡ್ತೇವೆ. ಡಾಕ್ಟರ್ ರಶ್ಮಿ ಅಲ್ಲಿ ವಿಚಾರಣೆಗೆ ಕರೆಯುವುದಂತ ಗೊತ್ತಾಗಿ ವಿಚಾರಣೆಗೆ ಗೈರು ಹಾಜರಾಗಿದ್ದಾಳೆ, ಹಾಗಾಗಿ ಅವಳನ್ನು ವಿಚಾರಣೆ ಮಾಡದೆ ಬಿಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ. ಡಾಕ್ಟರ್ ರಶ್ಮಿ ಆ ಟೈಮಲ್ಲಿ ತಾನೊಂದು ಸ್ನಾತಕೋತ್ತರ ಪದವಿ ಮಾಡ್ತೇನೆ ಅಂತ ಹೋಗಿದ್ಲು. ನಿಜವಾಗಿ ರೂಲ್ಸ್ ರೆಗ್ಯುಲೇಷನ್ ಅಲ್ಲಿ ಒಂದು ಡಾಕ್ಟರ್ ಸ್ನಾತಕೋತ್ತರ ಪದವಿ ಮಾಡ್ಲಿಕ್ಕೆ ಹೋಗುದಾದ್ರೆ ಅವಳು ಕನಿಷ್ಠ 5 ವರ್ಷ ಅಲ್ಲಿ ಸರ್ವಿಸ್ ಆಗಿರ್ಬೇಕು. ಅವಳು ಆ ಒಂದು ಆದೇಶವನ್ನು ಉಲ್ಲಂಘನೆ ಮಾಡಿ ಹೋದದಕ್ಕೆ ಇವರು ಅವಳಿಗೆ ಅಲ್ಲಿ ವಜಾ ಮಾಡಿದ್ರು ಕೆಲಸದಿಂದ. ಅದೇ ವಜಾ ಮಾಡಿದ ಒಬ್ಬ ಅಧಿಕಾರಿ, ಸರ್ಕಾರದ ಅಧೀನ ಕಾರ್ಯದರ್ಶಿ ಮಂಚೇಗೌಡ ಅನ್ನೋ ಅಧಿಕಾರಿ ಒಂದು ಆದೇಶ ಹೊರಡಿಸಿದ್ದಾನೆ, ಯಾವ ರೀತಿ ಒಬ್ಬರನ್ನು ನಾವು ವಜಾ ಮಾಡ್ಬೋದು ಅಂತ. ಆ ವಜಾ ಮಾಡಬಹುದಂತ ಅಧಿಕಾರಿ ವಜಾ ಮಾಡಿದ ಮೇಲೆ ಆ ಅಧಿಕಾರಿಯೇ ಆ ಆದೇಶವನ್ನು ಉಲ್ಲಂಘನೆ ಮಾಡಿ ಪುನಃ ರಶ್ಮಿಯನ್ನು ಕೆಲಸಕ್ಕೆ ತಗೊಂಡಿದ್ದಾರೆ. ಹಾಗಾದ್ರೆ ಈ ಕೇಸಲ್ಲಿ ಕೇವಲ ಆದಮ್ ಮಾತ್ರ ಅನ್ವಯ ಆಗ್ತದ, ಡಾಕ್ಟರ್ ರಶ್ಮಿಯನ್ನು ಯಾಕೆ ಬಿಟ್ಟಿದ್ದಾರೆ? ಅಲ್ಲಿ ಕೊಟ್ಟ ಮಾಹಿತಿ ನೋಡುವಾಗ ನಮ್ಗೆ ನಗು ಬರ್ತಾ ಉಂಟು. ಅವರು ಗೈರು ಹಾಜರಾಗಿದ್ದು, ಹಾಗಾಗಿ ತನಿಖೆ ಮಾಡಲಿಲ್ಲ. ಹಾಗಾದ್ರೂ ಒಬ್ರು ಅಧಿಕಾರಿಗಳು ಯಾರನ್ನಾದ್ರೂ ಕೊಲೆ ಮಾಡಿ ಗೈರು ಹಾಜರಾಗಿದ್ರು ಅವರನ್ನು ತನಿಖೆಗೆ ಒಳಪಡಿಸ್ಲಿಕ್ಕೆ ಇಲ್ವಾ? ಈ ಮಂಚೇಗೌಡನನ್ನು ಕೂಡ ಸರ್ಕಾರ ತನಿಖೆ ಮಾಡಬೇಕು. ಯಾಕಾಗಿ ಇವಳು ಗೈರು ಹಾಜರಾಗಿ ವಜಾ ಮಾಡಿದ ನಂತರ ಸಹ ಪುನಃ ಇವಳನ್ನು ಕೆಲಸಕ್ಕೆ ತಗೊಂಡ್ರಿ? ಕೇವಲ ಇದಕ್ಕೆ ಡಾಕ್ಟರ್ ಆದಮ್ಗೆ ಮಾತ್ರ ಪನಿಷ್ಮೆಂಟ್ ಯಾಕೆ ಕೊಟ್ಟಿರಿ? ಈಗ ನಮ್ಗೆ ಸಂಶಯ ಆಗ್ತಾ ಉಂಟು. ಡಾಕ್ಟರ್ ಆದಮ್ಗೆ ಪ್ರತಿಯೊಂದು ಗೊತ್ತಿತ್ತು, ಇವಳಿಗೂ ಗೊತ್ತಿತ್ತು. ಆದ್ರೆ ಡಾಕ್ಟರ್ ಆದಮ್ ಪಾಪ ಬ್ರೈನ್ ಹ್ಯಾಮರೇಜ್ ಅಲ್ಲಿ ಸತ್ರ ಅಥವಾ ಬ್ರೈನ್ ಹ್ಯಾಮರೇಜ್ ಆಯ್ತಾ ಮಾಡಿಸಿದ್ರ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಅವರು ಕೋರ್ಟ್ ಮೆಟ್ಟಲು ಏರಿದ್ರು. ಆದ್ರೆ ಇವಳು ಯಾವುದೇ ತನಿಖೆಗೆ ಒಳಪಡಿಸದೆ, ತನಿಖೆಗೆ ಬರದೆ ಎಲ್ಲಾ ಆದೇಶವನ್ನು ಉಲ್ಲಂಘನೆ ಮಾಡಿದವಳಿಗೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇಂದ ಅವಳಿಗೆ ಪ್ರಾಬ್ಲಮ್ ಆಗ್ಲಿಲ್ಲ. ಅವಳನ್ನು ಪುನಃ ಕೆಲಸಕ್ಕೆ ಸೇರಿಸಿಕೊಂಡಿದ್ದಾರೆ. ಅವಳದು ಯಾವುದೇ ವಿಚಾರಣೆ ಆಗ್ಲಿಲ್ಲ ಅಂತ ಹೇಳುದಾದ್ರೆ, ಇವತ್ತು ಇನ್ನಾದ್ರೂ ಸುಪ್ರೀಂ ಕೋರ್ಟ್ ಅಲ್ಲಿ ನಿಜವಾಗಿ ಈ ಅಯ್ಯೋ ಯೋಗೇಶ್ ಮತ್ತು ಡಾಕ್ಟರ್ ರಶ್ಮಿಯನ್ನು ತನಿಖೆ ಮಾಡಿದ್ರೆ ಖಂಡಿತ ಗೊತ್ತಾಗ್ತದೆ ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡಿದು ಯಾರು ಅಂತ. ಏಪ್ರಿಲ್ 29ಕ್ಕೆ ಸಿಬಿಐ ಯಾವ ದಾಖಲೆಯನ್ನು ಕೊಡ್ತದೆ ಅಂತ ನಾವು ನೋಡ್ಬೇಕು. ರಾಜ್ಯ ಸರ್ಕಾರಕ್ಕೆ ಸಹ ಜವಾಬ್ದಾರಿ ಇದೆ. ನೀವು ಹೋಗಿ ಸುಪ್ರೀಂ ಕೋರ್ಟಿಗೆ ಉತ್ತರ ಕೊಡ್ಲೇಬೇಕಾಗ್ತದೆ. ಅಲ್ಲದೆ ಇವತ್ತು ಕೇವಲ ಸೌಜನ್ಯನ ಕೇಸ್ ಮಾತ್ರ ಅಲ್ಲ, ಇವತ್ತು SIT ಬಗ್ಗೆ ಅಲ್ಲಿ ಚರ್ಚೆ ಆಗಿದೆ. Dharmasthala case. No, now SIT has been constituted. SIT has been constituted, but they dug up the whole They recovered some 17 odd bodies. So 17 odd bodies Yes, were. ಧರ್ಮಸ್ಥಳದ SIT ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ಆಯಿತು. ಮಾತ್ರವಲ್ಲದೆ ಅಲ್ಲಿ 17 ಬಾಡಿ ಸಿಕ್ಕಿದೆ ಎನ್ನುವ ವಿಷಯ ಕೂಡ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ಬಂತು. ಹಾಗಾಗಿ ನಾನು SIT ಅವರಲ್ಲಿ ಹೇಳುದು, ಇವತ್ತು ಸೌಜನ್ಯ ಕೇಸಲ್ಲಿ ಯಾವ ಅಧಿಕಾರಿಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ, ಮುಂದೆ ಒಂದು ದಿನ ನೀವು ಕೂಡ
ಇದೇ ರೀತಿ ಅವರಾಗೆ ಮಾಡಿದರೆ ನಿಮ್ಮ ಹೆಸರುಗಳ ಚರ್ಚೆ ಕೂಡ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿ ಬರ್ಬೋದು. ಹಾಗಾಗಿ ಆ ರೀತಿ ಆಗದಾಗೆ ಒಳ್ಳೆ ರೀತಿಯಲ್ಲಿ ನೀವು ತನಿಖೆಯನ್ನು ಮಾಡ್ತೀರಿ ಎನ್ನುವ ವಿಶ್ವಾಸ ಇದೆ. ಇವತ್ತು ಸೌಜನ್ಯ ಕೇಸಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಳ್ಳೆ ಚರ್ಚೆಗಳಾಗಿದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಆಗ್ತದೆ. ಈ ಒಂದು ತಂಡವನ್ನು ರಚಿಸಿದಂತಹ ನಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯವರಾದ ಸುಪ್ರೀಂ ಕೋರ್ಟ್ನ ಸೀನಿಯರ್ ಕೌನ್ಸಿಲ್ ಆದ ಶೇಖರ್ ಡಿ ದೇವಸ್ಯ ಅವರು ಒಂದು ಒಳ್ಳೆ ತಂಡವನ್ನು ಕಟ್ಟಿಕೊಂಡು ಈ ಸೌಜನ್ಯನ ಒಂದು ಕೇಸಿಗೆ ಸುಪ್ರೀಂ ಕೋರ್ಟ್ನ ಮೆಟ್ಟಲೇರಿದ್ದಾರೆ. ಯಾಕೆಂದರೆ ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ನಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ವ್ಯಕ್ತಿ ಇದನ್ನು ಹಿಡ್ಕೊಂಡು ಒಂದು ಪಾಂಗಾಳ ಗ್ರಾಮದ ಒಂದು ಸಾಮಾನ್ಯ ಒಂದು ಹುಡುಗಿ ಅತ್ಯಾಚಾರ ಕೊಲೆ ಬಗ್ಗೆ ಸುಪ್ರೀಂ ಕೋರ್ಟ್ನ ಮೆಟ್ಟಲಿವರೆಗೆ ಹತ್ತಿಸಿದಂಥ ಆ ಒಂದು ತಂಡಕ್ಕೆ ಮತ್ತು ಈ ಒಂದು 14 ವರ್ಷ ಸತತವಾಗಿ ಹೋರಾಟ ಮಾಡಿ ಈ ಒಂದು ಹೋರಾಟವನ್ನು ಜೀವಂತವಾಗಿ ಇರಿಸಿದ, ಏನೇ ಕೇಸುಗಳು ಬಿದ್ದರೂ ಗಡೀಪಾರಾದರೂ ಯಾವುದೇ ಎದೆಗುಂದದೆ ಈ ಕೇಸಲ್ಲಿ ಗಟ್ಟಿತನದಂತ ನಿಂತಹ ನಾಯಕರಾದ ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಹಾಗೂ ಸೌಜನ್ಯನ ಅಮ್ಮ ಏನೆಲ್ಲ ಅಪವಾದಗಳನ್ನು ಸಹಿಸಿಕೊಂಡು ತನ್ನ ಮಗಳಿಗೋಸ್ಕರ ನ್ಯಾಯ ಕೇಳ್ತಾ ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ದಾರೆ. ಹಾಗಾಗಿ ತಕ್ಕ ಪ್ರತಿಫಲ ಖಂಡಿತ ಸಿಗ್ತದೆ. ನಿರ್ಭಯನ ಕೇಸಲ್ಲಿ ಯಾವ ರೀತಿ ಕಾನೂನು ಬದಲಾವಣೆ ಆಗಿದೆ ಅದೇ ರೀತಿ ಸೌಜನ್ಯನ ಪ್ರಕರಣದಲ್ಲೂ ಕೂಡ ಮುಂದೊಂದು ದಿನ ಕಾನೂನಿನಲ್ಲಿ ಬದಲಾವಣೆ ಬರುವ ಸಾಧ್ಯತೆ ಇದೆ. ಯಾವ ರೀತಿ ದೇಶಾದ್ಯಂತ ನಿರ್ಭಯನನ್ನು ನೆನಪಿಸಿಕೊಳ್ತಾರೋ ಅದೇ ರೀತಿ ಮುಂದೊಂದು ದಿನ ಸೌಜನ್ಯನ ನೆನಪಿಡುವ ದಿನ ಕೂಡ ಬರ್ತದೆ.